ಏಯ್, ನಿನ್ನ ನಾನು ಯಾಕೆ ಮದುವೆ ಆದ ಗೊತ್ತಾ? ನಮ್ಮಿಂದ ನಿನಗಾಗಿರೋ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಣ ಅಂತ. ಆದ್ರೆ ನೀನು ನನ್ನ ತಮ್ಮನ್ ಕೊಲ್ಲಕ್ಕೆ ಟ್ರೈ ಮಾಡಿದೆ ಅಲ್ವಾ? ಸುಪಾರಿ ಕೊಡೋ ಅಷ್ಟು ಕೀಳ್ಮಟ್ಟ ಕಿಳಿದ್ಯಾ ನೀನು. ಏಯ್, ನಿನಗೆ ಒಂದು ನಿಮಿಷ ಈ ಮನೇಲಿ ಜಾಗ ಇರಲ್ಲ. ಓಡು ಆಚೆ, ನಡಿ. ನಾನು ಆವತ್ತಿಂದ ಹೇಳ್ತಾನೆ ಇದ್ದೀನಿ, ಇವಳು ಹಲ್ ಕಿತ್ತಿರೋ ಹಾವಲ್ಲ, ವಿಷ ಇರೋ ಹಾವು. ಯಾವ ಕಷ್ಟಾಳೆ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಏನು ಹೇಳಿದ್ರು ನೀವು ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಅಲ್ಲ. ಇವತ್ತು ನನ್ನ ಮಗನ್ನೇ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದಾಳೆ. ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ವಿನಯ್. ಇವಳ ಹತ್ರ ಇನ್ನೂ ಏನೇನು ಸತ್ಯ ಇದೆಯೋ ಎಲ್ಲ ಕೇಳಿ ತಿಳ್ಕೊ. ನನ್ನ ಉಸಿರಿಗೆ ಉಸಿರಾಗಿರೋ ನನ್ನ ತಮ್ಮನ್ನ ಕೊಲ್ಲೋಕ್ ಟ್ರೈ ಮಾಡಿದ್ಯಾ? ಕೊಲ್ಲೋಕ್ ಟ್ರೈ ಮಾಡ್ತೀಯ ನೀನು? ಓಡು, ಮನೆಯಿಂದ ಆಚೆ ಹೋಗು. ಗೆಟ್ ಔಟ್. ಅಪ್ಪ, ಅಪ್ಪ, ನೀವೇನ್ ಸುಮ್ಮನೆ ನಿಂತಿದ್ದೀರಪ್ಪ? ಅಪ್ಪ ಮಾತಾಡಿಯಪ್ಪ. ಏನ್ ಹೇಳ್ತೀರಾ ಕಾವೇರಮ್ಮ ನೀವು? ಇಂಥ ಮಕ್ಕಳು ತನ್ನ ಮನೆಗೆ ಬಿಟ್ಟಿದ್ದೀರಾ? ಇಂಥವರು ಒಂದು ಕ್ಷಣ ಈ ಸೂರ್ಯಪ್ರಕಾಶ್ ಮನೆ ಒಳಗಡೆ ಇರಬಾರ್ದು. ಕತ್ತಿಡ್ದು ಆಚೆ ಅವಳಿದ್ದ. ಕಲ್ಯಾಣಿ, ಬಾಕ್ಸ್ ಬಿಟ್ಟು ಹೋಗಿದ್ರು, ಅದಕ್ಕೇನೋ ಪರ್ಸ್ನಲ್ ಇರುತ್ತಲ್ಲ, ಅದಕ್ಕೆ ಇವ್ರಿಗೆ ಓಪನ್ ಮಾಡಕ್ಕೆ ಅಂತ ಹೇಳಿದೆ. ಇದನ್ನ ಇಲ್ಲೇ ಮರ್ತು ಬಿಟ್ಟಿದ್ದೆ, ಆಮೇಲೆ ಆರಾಮಾಗಿ ಓಪನ್ ಮಾಡ್ತೀನಿ. ಅಕ್ಕ, ಆಮೇಲೆ ಓಪನ್ ಮಾಡ್ತೀನಿ ಅಂತ ನೀನು ಬಿಟ್ಟರೆ ಇನ್ಯಾವತ್ತೂ ನೀನು ಅದನ್ನು ಓಪನ್ ಮಾಡಲ್ಲ ಅಂತಾನೆ ಅರ್ಥ. ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಕೊಡಿಲಿ. ರುಕ್ಕು ಶಾಕ್ ಆಗಿದ್ದಾಳೆ ಅಂದರೆ ಅದೇನೋ ಸ್ಪೆಷಲ್ ಗಿಫ್ಟೇ ಇರಬೇಕು. ರುಕ್ಕು, ಏನಿದೆ ಅದರಲ್ಲಿ? ಒಳ್ಳೆತನ ಮರೆತ್ರೆ ಒಳ್ಳೇದಾಗಲ್ಲ. ಮಂಜಣ್ಣ ಮಂಜಣ್ಣ ಕಳಿಸಿರೋ ಮೆಸೇಜ್ ಅಕ್ಕ ಇದು.